ತುರುವೇಕೆರೆ ತಾಲೂಕಿನ ದಂಡಿನಶಿವರದ ಕರ್ನಾಟಕ ಪಬ್ಲಿಕ್ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳಾದ ಗಾನವಿ ಮತ್ತು ವೈಷ್ಣವಿ ರಾಷ್ಟ್ರೀಯ ಮಟ್ಟದ ಸಾಧನೆಯನ್ನ ಪಡೆದುಕೊಂಡಿದ್ದಾರೆ. ಹೆಗ್ಗರೆ ಗ್ರಾಮದ ಮಂಜುನಾಥ್ ಅವರ ಪುತ್ರಿ ಗಾನವಿ ಅವರು ರಾಜಸ್ಥಾನದಲ್ಲಿ ನಡೆದ 36ನೇ ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನ ಗೆದ್ದು ಕಾಲೇಜಿಗೆ, ಗ್ರಾಮಕ್ಕೆ ಹಾಗೂ ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಇನ್ನು ಹೆಗ್ಗರೆ ಗ್ರಾಮದ ಶ್ರೀ ನವೀನ್ ಅವರ ಪುತ್ರಿ ವೈಷ್ಣವಿ ಅವರು 2ನೇ ಓಪನ್ ನ್ಯಾಷನಲ್ ಏರ್ ರೈಫಲ್ಸ್ ಬೆಂಚ್ ರೆಸ್ಟ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೂ ಕೂಡ ಆಯ್ಕೆಯಾಗಿದ್ದು ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಹೆಮ್ಮೆಯ ವಿಷಯವಾಗಿದೆ. ಇದೇ ಸಮಯದಲ್ಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ ಅವರು ವಿದ್ಯಾರ್ಥಿಗಳನ್ನ ಗೌರವಿಸಿದ್ದಾರೆ. ನನ್ನ ಕ್ಷೇತ್ರದ ಇಬ್ಬರು ಹೆಣ್ಮಕ್ಳು ಗಾನವಿ ಮತ್ತು ವೈಷ್ಣವಿ ಇಬ್ಬರು ಹೆಣ್ಮಕ್ಳು ರಾಜ್ಯ ಮಟ್ಟದಲ್ಲಿ ಈ ಥ್ರೋಬಾಲ್ ಕಾಂಪಿಟೇಷನ್ ಮಾಡಿ ಜೈಪುರದಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದು ನಮ್ಮ ತಾಯಿಗೆ ತಂದಂತ ಹೆಮ್ಮೆ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ವೈಷ್ಣವಿ ಇಂಟರ್ನ್ಯಾಷನಲ್ ಲೆವೆಲ್ ಶೂಟಿಂಗ್ ಏರ್ ಶೂಟಿಂಗ್ ನಲ್ಲಿ ಭಾಗವಹಿಸಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಶುಭ ಹಾರೈಸಿ